ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಎಂದಿನ ಥರ ಇವತ್ತು ಕೂಡ ನಾನು ನಿಮಗೆಲ್ಲ ಒಂದು ರಿಯಲ್ ಇನ್ಸಿಡೆಂಟ್ ಆಧಾರಿತ ಸ್ಟೋರಿ ಹೇಳೋಣ ಅಂತ ಬಂದಿದ್ದೀನಿ. ಸೊ ಇಲ್ಲಿ ಸ್ಟೋರಿ ಸ್ಟಾರ್ಟ್ ಆಗೋದು ನಮ್ಮ ಮೇನ್ ಕ್ಯಾರೆಕ್ಟರ್ ದಿವ್ಯಾ ಇಂದ. ಅವಳು ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಹುಡುಗಿ. ಶಿ ವಾಸ್ ಅರೌಂಡ್ 25 years ಓಲ್ಡ್. ಓಕೆ, ಸೊ ಅವಳು ಏನು ಮಾಡ್ತಾ ಇದ್ಲು ಅಂತ ಹೇಳಿದ್ರೆ, ಕೆಲಸದ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿರೋಳು. ಸೋಷಿಯಲ್ ಮೀಡಿಯಾ ಇನ್ ದ ಸೆನ್ಸ್ ಮೋಸ್ಟ್ ಪ್ರಾಬಬ್ಲಿ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ಲು. ಆ ಇನ್ಸ್ಟಾಗ್ರಾಮ್ನಲ್ಲಿ ಆಬ್ವಿಯಸ್ಲಿ ಅವಳು ಪಬ್ಲಿಕ್ ಅಕೌಂಟ್ನ ರನ್ ಮಾಡ್ತಾ ಇದ್ಲು. ಪಬ್ಲಿಕ್ ಅಕೌಂಟ್ ಆಗಿದ್ರಿಂದ ಪೋಸ್ಟ್ ಮಾಡೋದು ಅಥವಾ ಆ ಪೋಸ್ಟ್ಗೆ ಲೈಕ್ಸ್ ಬಂದರೆ ನೋಡ್ತಾ ಇರೋದು, ಅಪ್ಡೇಟ್ಸ್ನ ನೋಡ್ತಾ ಇರೋದು ಮಾಡ್ತಾ ಇದ್ಲು. ಸೊ ಇನ್ನೊಂದೇನು ಅಂದರೆ, ವಾರಕ್ಕೆ ಏನಿಲ್ಲ ಅಂದ್ರೂ ಅಟ್ಲೀಸ್ಟ್ 3 pics ಆದರೂ ಪೋಸ್ಟ್ ಮಾಡ್ತಾ ಇರ್ತಾಳೆ. IT ಕಂಪ್ನಿ ಇರೋದ್ರಿಂದ ಸೊ ಆಲ್ಮೋಸ್ಟ್ ಅಲ್ಲಿ ಅದು ಇದು ಏನಾದರೂ ಇವೆಂಟ್ಸ್ ಆದರೆ ಅಥವಾ ಏನೇ ಆದ್ರೂ ಅವಳು ಡ್ರೆಸ್ ಮಾಡ್ಕೊಂಡಾಗ ಸೊ ಮಾಡರ್ನ್ ಪೋಸಸ್ ಕೊಟ್ಬಿಟ್ಟು ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಅದನ್ನ ಪೋಸ್ಟ್ ಮಾಡೋದಂತೂ ಸಹಜ. ಸೊ ಅವಳು ಕೂಡ ಫಸ್ಟ್ ಒಂದು ಪೋಸ್ಟ್ ಮಾಡಿದಾಗ ಅವಳ ಆ ಪೋಸ್ಟ್ಗೆ ಸುಮಾರು ಕಮೆಂಟ್ಸ್ ಆದರೂ ಬರುತ್ತೆ. ಓಕೆ, ಪಬ್ಲಿಕ್ ಅಕೌಂಟ್ ಇತ್ತು ಅಲ್ವಾ, ಸೊ ಹಾಗಾಗಿ ಒಂದು 50 ಕಮೆಂಟ್ಸ್ ಬರುತ್ತೆ. ಅದೆಲ್ಲ ಆಲ್ಮೋಸ್ಟ್ ಅವಳು ಫಾಲೋವಿಂಗ್ ಲಿಸ್ಟಲ್ಲಿ ಇದ್ದಂಥವ್ರು ಕೂಡ ಬಂದಿರುತ್ತೆ. ಸೊ ಹಾಗಾಗಿ ಅದನ್ನ ಅವ್ರು ತಲೆ ಕೆಡಿಸ್ಕೊಳಲ್ಲ. ಒಂದು ಸ್ಟ್ರೇಂಜ್ ಅಕೌಂಟ್ ಅವಳಿಗೆ ಕಾಣಿಸುತ್ತೆ, ಲೈಕ್ ಆ DP ಒಂಥರ ಸ್ಟ್ರೇಂಜ್ ಆಗಿರುತ್ತೆ. ಆ್ಯಂಡ್ ಆ ಅಕೌಂಟಿಂದ ಅವಳಿಗೆ ಆ ಫೋಟೋಕ್ಕೆ 3 ಫ್ಲೇಮ್ಸ್ ಎಮೋಜಿಸ್ ಬಂದಿರುತ್ತೆ, ಲೈಕ್ ಹಾಟ್ ಅನ್ನೋದನ್ನ ಲೈಕ್ ಕಳಿಸಿರ್ತಾರೆ ಕಮೆಂಟ್ ಬಾಕ್ಸಲ್ಲಿ. ಸೊ ಅದನ್ನ ನೋಡಿ ಸ್ವಲ್ಪ ಇವಳಿಗೆ ಏನು ಅನಿಸುತ್ತೆ, ಯಾರಿರ್ಬೋದು ಇದು, ಇಟ್ಸ್ ಓಕೆ, ಪಬ್ಲಿಕ್ ಅಕೌಂಟ್ ಇರೋದ್ರಿಂದ ನಾರ್ಮಲ್ ಆಗಿ ಜನ ಏನು ಮಾಡ್ತಾರೆ, ಈ ಥರ ಕಮೆಂಟ್ ಮಾಡೋದೆಲ್ಲ ಸಹಜ ಅಂದ್ಬಿಟ್ಟು ಸುಮ್ಮನೆ ಆಗ್ತಾಳೆ. ಮತ್ತೆ ಇನ್ನೊಂದು 2-3 ಡೇಸ್ ಬಿಟ್ಬಿಟ್ಟು ಮತ್ತೆ ಒಂದು ಪಿಕ್ನ ಪೋಸ್ಟ್ ಮಾಡ್ತಾಳೆ. ಸೊ ಆ ಪೋಸ್ಟ್ಗೂ ಕೂಡ ಸೇಮ್ ಸೇಮ್ ಪರ್ಸನಿಂದ, ಸೇಮ್ ಅಕೌಂಟಿಂದ ಇನ್ನೊಂದು ಕಮೆಂಟ್ ಬರುತ್ತೆ, ಯು ಆರ್ ವೆರಿ ಹಾಟ್ ಅಂತ ಹೇಳ್ಬಿಟ್ಟು. ಹಿಂಗೆ ಲೈಕ್ ತುಂಬ ವಿಯರ್ಡ್ ಕಮೆಂಟ್ ಬರುತ್ತೆ. ಯಾರಿರ್ಬೋದು ಇದು? ದಿವ್ಯಾಗೆ ತುಂಬ ಸಫೋಕೇಶನ್ ಸ್ಟಾರ್ಟ್ ಆಗುತ್ತೆ. ಯಾರಿರ್ಬೋದು? ಒಂಥರ ಉಸಿರುಗಟ್ಟೋ ಥರ, ಏನಿದು ಈ ಥರ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಅಕೌಂಟ್ನ ಓಪನ್ ಮಾಡಿ ನೋಡ್ತಾಳೆ. ಆ ಅಕೌಂಟ್ ಓಪನ್ ಮಾಡಿ ನೋಡಿದಾಗ ಅದು ಕೂಡ ಪಬ್ಲಿಕ್ ಅಕೌಂಟೇ ಇರುತ್ತೆ, ಪ್ಲಸ್ ಅದರಲ್ಲಿ 3 ಫೋಟೋಸ್ ಪೋಸ್ಟ್ ಆಗಿರುತ್ತೆ. ಸೊ ಫ್ರಮ್ ಚೈಲ್ಡ್ಹುಡ್ ಟು ನಾವ್ ಆ ವ್ಯಕ್ತಿ ಚೈಲ್ಡ್ಹುಡ್ ಅಂದರೆ ಯಂಗ್ ಏಜ್ 25 yearsಯಿಂದ ಹಿಡಿದ್ಬಿಟ್ಟು ಈಗ ಆ ವ್ಯಕ್ತಿ 50 years ಓಲ್ಡ್. ಸೊ 50 years ಹೆಂಗಿದ್ದಾರೆ ನೋಡೋದಕ್ಕೆ, ಅಲ್ಲಿವರೆಗೂ ಕೂಡ ಅವರು 3 ಸೆಲ್ಫೀಸ್ನ ಹಾಕಿರ್ತಾರೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಅವನು ಆ ವ್ಯಕ್ತಿ 50 ವರ್ಷದ ತಾತ ಅಂದ್ಬಿಟ್ಟು, ಅಂಕಲ್. ಸೊ ಅವಾಗ ನೋಡ್ಬಿಟ್ಟು ಅವಳಿಗೆ ಅನ್ಸುತ್ತೆ, ಓಕೆ, ವಿಯರ್ಡ್ ಅನ್ಸುತ್ತೆ, ಏನು ಈ ಥರ ವಯಸ್ಸಾಗಿದ್ರು ಕೂಡ ಈ ಥರ ಎಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಹೌ ಡಿಸ್ಗಸ್ಟಿಂಗ್ ಇಟ್ ಈಸ್ ಅಂತ ಹೇಳ್ಬಿಟ್ಟು ಅವಳಿಗೆ ಫೀಲ್ ಆಗುತ್ತೆ. ಬಟ್ ಇಟ್ಸ್ ಓಕೆ, ಇಟ್ಸ್ ಕಾಮನ್. ಕಮೆಂಟ್ ಮಾಡೋರೆಲ್ಲ ಆಲ್ಮೋಸ್ಟ್ ಖಾಲಿ ಇರ್ತಾರೆ, ಮಾಡ್ತಾರೆ. ಸೊ ನಾನೇನು ಅನ್ಕೊಳಕ್ಕಾಗುತ್ತೆ, ಲೈಕ್ ಇಟ್ ಬಿ ಅಂತೇಳಿ ಬಿಡ್ತಾಳೆ. ಮತ್ತು ಲಾಸ್ಟಲ್ಲಿ ಆ ವ್ಯಕ್ತಿ ಲೈಕ್ ಅವಳು ಇನ್ನೊಂದು ಫೋಟೋ ಪೋಸ್ಟ್ ಮಾಡ್ತಾಳೆ. ಅದರಲ್ಲೂ ಕೂಡ ವಾವ್, ಸೋ ಕ್ಯೂಟ್, ಸೋ ಬ್ಯೂಟಿಫುಲ್ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡ್ತಾರೆ, ಲೈಕ್ ಕಮೆಂಟ್ ಮಾಡ್ತಾನೆ. ಅದ್ರ ಜೊತೆಗೆ DM ಕೂಡ ಮಾಡ್ತಾನೆ. ಈ ಸಲ DM ಅಂದರೆ ಲೈಕ್ ಡೈರೆಕ್ಟ್ ಮೆಸೇಜ್, ಅವಳಿಗೆ ಮೆಸೇಜ್ ಕಳಿಸ್ತಾನೆ, ಹೇ ಮಿಸ್ ದಿವ್ಯಾ, ಯು ಆರ್ ವೆರಿ ಗುಡ್ ಲುಕಿಂಗ್ ಅಂತ ಹೇಳ್ಬಿಟ್ಟು. ಅವಾಗ ಇವಳು ಥ್ಯಾಂಕ್ಸ್ ಅಂತ ಒಂದು ರಿಪ್ಲೈ ಕೊಡ್ತಾಳೆ. ಅವ್ಳು ರಿಪ್ಲೈ ಕೊಟ್ಮೇಲೆ ಮತ್ತೆ ಆ ಕಡೆಯಿಂದ ಇನ್ನೊಂದು ಮೆಸೇಜ್ ಬರುತ್ತೆ, ಐ ಕ್ಯಾನ್ ಕಿಲ್ ಎನಿ ಒನ್ ಟು ಮೀಟ್ ಯು ಅಂತ ಹೇಳ್ಬಿಟ್ಟು. ದಿಸ್ ಸೀಮ್ಸ್ ವೆರಿ 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 ಡೇಂಜರಸ್. ಆ ವ್ಯಕ್ತಿ ಲೈಕ್ ಅವಳನ್ನ ಮೀಟ್ ಮಾಡೋಕ್ಕೋಸ್ಕರ ಯಾರನ್ನ ಬೇಕಾದರೂ ಸಾಯಿಸ್ತೀನಿ ಅಂತ ಮಾತಾಡ್ತಾ ಇದ್ದಾನೆ ಅವ. ಓಕೆ, ಸೊ ಅವಳಿಗೆ ಸ್ವಲ್ಪ ವಿಯರ್ಡ್ ಫೀಲ್ ಆಯಿತು. ಆ್ಯಂಡ್ ಅದ್ರ ಜೊತೆಗೆ ಥ್ಯಾಂಕ್ಸ್ ಅಂತ ಮತ್ತೊಂದು ಮೆಸೇಜ್ನ ಹಾಕ್ಬಿಟ್ಟು ವಾಪಸ್ ಬರ್ತಾಳೆ. ಮತ್ತೆ ಚಾಟ್ ಮಾಡೋಕೆ ಹೋಗಲ್ಲ ಆ ವ್ಯಕ್ತಿ ಜೊತೆಗೆ. ಸೊ ಅಷ್ಟೇ ಆಯಿತು. ಬಟ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, 50 ವರ್ಷದ ವ್ಯಕ್ತಿ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ, ಏನು ಹಿಂಗೆ ಬುದ್ಧಿ ಸರಿ ಇಲ್ವಾ ಅಂತ ಥಿಂಕ್ ಮಾಡ್ತಾ ಮತ್ತೆ ಸ್ಟಾಪ್ ಮಾಡ್ತಾಳೆ ಅವನ ಬಗ್ಗೆ ಥಿಂಕ್ ಮಾಡೋದನ್ನ. ಸ್ವಲ್ಪ ದಿನ ಆಗುತ್ತೆ, ಆ ವ್ಯಕ್ತಿ ಕಡೆಯಿಂದ ಏನು ಮೆಸೇಜಸ್ ಬರೋದಿಲ್ಲ. ಸೊ ಇವಳು ಕೂಡ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತಾಳೆ ಅದನ್ನೆಲ್ಲ ಎಲ್ಲವನ್ನು. ಲಾಸ್ಟಲ್ಲಿ ಇನ್ನೊಂದು ಸಲ ಸ್ವಲ್ಪ ದಿನ ಆದಮೇಲೆ ಅವಳ ತಂಗಿ ಕಾವ್ಯ ಜೊತೆಗೆ ಒಂದು ಫೋಟೋನ, ಲೈಕ್ ಅವ್ರ ಮನೆ ಏನಿರುತ್ತಲ್ವ, ಅವ್ರ ಮನೆ ಹತ್ರ ನಿಂತ್ಕೊಂಡು, ಹೊರಗಡೆ ನಿಂತ್ಕೊಂಡ್ಬಿಟ್ಟು ಇಬ್ಬರು ಫೋಟೋ ತೆಗೆಸ್ಕೊಂಡ್ಬಿಟ್ಟು ಅದನ್ನ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತಾಳೆ. ಸೊ ಆ ಪೋಸ್ಟ್ಗೆ ಮತ್ತೆ ಸೇಮ್ ವ್ಯಕ್ತಿಯಿಂದ ಒಂದು ಕಮೆಂಟ್ ಬರುತ್ತೆ, ವಾವ್, ಯು ಬೋತ್ ಆರ್ ಲುಕಿಂಗ್ ವೆರಿ ಕ್ಯೂಟ್ ಅಂತ. ಈಗ ಇವಳಿಗೆ ತುಂಬ ಕೋಪ ಬಂತು, ಈ ವ್ಯಕ್ತಿಗೆ ಏನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಹೇಳ್ಬಿಟ್ಟು ಆ ಅಕೌಂಟ್ ಏನು ಮಾಡಿಬಿಡ್ತಾಳೆ, ಬ್ಲಾಕ್ ಮಾಡಿ ಎಸಿತಾಳೆ. ಸೊ ಅದಾದಮೇಲೆ ಸ್ವಲ್ಪ ದಿನ ಹಂಗೆ
ಕೂಲ್ ಆಗ್ತಾಳೆ, ಲೈಕ್ ಆಫೀಸ್ ವರ್ಕು ಅದು ಇದು ಅಂತ ಹೇಳ್ಬಿಟ್ಟು. ಸೊ ಲಾಸ್ಟಲ್ಲಿ ಒಂದಿನ ಅವ್ರ ಅಪ್ಪ ಅಮ್ಮ ಏನು ಮಾಡಿರ್ತಾರೆ, ಹೊರಗಡೆ ಹೋಗಿರ್ತಾರೆ. ಹೋಗಿರೋ ಟೈಮ್ನಲ್ಲಿ ನೈಟ್ ಆಗಿರುತ್ತೆ. ಇವಳು ಮತ್ತೆ ಇವಳು ತಂಗಿ ದಿವ್ಯಾ ಮತ್ತೆ ಕಾವ್ಯ ಮಾತ್ರ ಇರ್ತಾರೆ. ಸೊ ದಿವ್ಯಾ ಏನು ಮಾಡ್ತಾಳೆ, ಅವಳಿಗೆ ಒಂದು ಕಾಲ್ ಬರುತ್ತೆ ಫ್ರೆಂಡ್ಸ್ ಕಡೆಯಿಂದ. ಕಾಲ್ ಬಂದಾಗ ಅವಳೇನು ಮಾಡ್ತಾಳೆ, ಕಾವ್ಯಗೆ ಹೇಳ್ತಾಳೆ, ಕಾವ್ಯ ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಾ ಇದ್ದಾರೆ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ಡೋರ್ ಕ್ಲೋಸ್ ಮಾಡ್ಕೊಂಡು ಹುಷಾರಾಗಿ ಇರು ಒಳಗಡೆ, ಲೈಕ್ ಲೇಟ್ ಆದರೆ ಊಟ ಮಾಡಿ ಮಲ್ಕು, ನಾನು ಬರ್ತೀನಿ, ಓಕೆನಾ, ಕೀ ತೊಗೊಂಡು ನಾನೊಂದು ಕೀ ತೊಗೊಂಡು ಹೋಗಿರ್ತೀನಿ, ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಹೋಗೋ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಬಂದಾಗ ಮನೆ ಮುಂದೆ ಒಂದು ಡಾರ್ಕ್ ಲೈಕ್ ಬ್ಲ್ಯಾಕ್ ಕಾರ್ ನಿಂತಿರೋದನ್ನ ನೋಡ್ತಾಳೆ, ಬ್ಲ್ಯಾಕ್ ಕಲರ್ ಕಾರು. ಸೊ ಆ ಕಾರ್ ನೋಡಿದಾಗ ಒಂಥರ ವಿಯರ್ಡ್ ಅನ್ಸುತ್ತೆ. ಆ್ಯಂಡ್ ಸ್ವಲ್ಪ ಥಿಂಕ್ ಮಾಡ್ತಾಳೆ, ನೈಬರ್ಸ್ ಮನೆಗೆ ಯಾರಾದರೂ ರಿಲೇಟಿವ್ಸ್ ಬಂದಿರ್ಬೋದು, ಅವ್ರದ್ದೇ ಆಗಿರ್ಬೋದು ಕಾರು ಅಂತ ಹೇಳ್ಬಿಟ್ಟು. ಸೊ ಹಂಗೆ ಯೋಚನೆ ಮಾಡಿಬಿಟ್ಟು ಮತ್ತೆ ಅವಳ ಕಾರ್ನ ತೊಗೊಂಡ್ಬಿಟ್ಟು ಸೀದಾ ಹೋಗ್ತಾಳೆ ಫ್ರೆಂಡ್ಸ್ನ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹೋಗ್ಬಿಟ್ಟು ಫ್ರೆಂಡ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡಿಕೊಂಡು ಲೈಕ್ ಸ್ವಲ್ಪ ಸ್ಲೈಟಾಗಿ ಕುಡಿತಾಳೆ. ಕುಡಿದ್ಬಿಟ್ಟು ಎಲ್ಲ ಎಂಜಾಯ್ ಮಾಡಿಕೊಂಡು ಮುಗಿಸ್ಕೊಂಡು ವಾಪಸ್ ಬರ್ತಾಳೆ. ವಾಪಸ್ ಬಂದಮೇಲೂ ಕೂಡ ಸೇಮ್ ಕಾರ್ ಇನ್ನೂ ಅಲ್ಲೇ ನಿಂತಿದೆ. ಸೊ ಆ ಟೈಮ್ನಲ್ಲಿ ಯಾರಿದ್ದಾರೆ ಇದ್ರೊಳಗಡೆ ಅಂತ ಹೇಳ್ಬಿಟ್ಟು ಇಣಕಾಕೊಂತ ಸ್ಲೋ ಆಗಿನೇ ಹೋಗ್ತಾಳೆ ಮನೆ ಒಳಗೆ. ಆ ಕಾರ್ನ ಸ್ಲೋ ಡ್ರೈವ್ ಮಾಡ್ಕೊತ ಹೋಗ್ತಾಳೆ. ಬಟ್ ಅದರೊಳಗಡೆ ಯಾರೂ ಕಾಣಿಸೋದಿಲ್ಲ. ಸೊ ಹೋಗ್ಬಿಟ್ಟು ಡೋರ್ನ ಹೊಡಿತಾಳೆ. ಡೋರ್ ಓಪನ್ ಆಗಲ್ಲ. ಏನಿದು ಕಾವ್ಯ ಮಲ್ಕೊಂಡ್ಬಿಟ್ಲಾ ಅಂತ ಹೇಳ್ಬಿಟ್ಟು ತನ್ನ ಹತ್ರ ಇದ್ದಂಥ ಕೀನ ತೆಗೆದ್ಬಿಟ್ಟು ಓಪನ್ ಮಾಡಿಬಿಟ್ಟು ಒಳಗಡೆ ಹೋಗ್ತಾಳೆ. ಹೋದ್ಮೇಲೆ ಕಾವ್ಯ ಅಂತ ಕೂಗ್ತಾಳೆ. ಲೈಕ್ ಇನ್ನೊಂದೇನಂದ್ರೆ ಅವಳು ತುಂಬ ಸ್ವಲ್ಪ ಕುಡ್ದಿದ್ರಿಂದ ಸ್ವಲ್ಪ ನಿಶೆ ಎತ್ತಿರುತ್ತೆ ತಲೆಗೆ. ಸೊ ಹಂಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಲೈಕ್ ಅಲ್ಲಾಡ್ತಾ ಹೋಗ್ತಾಳೆ. ಹೋಗ್ಬಿಟ್ಟು ಸೀದಾ ಕಾವ್ಯ ಬೆಡ್ರೂಮ್ಗೆ ಹೋಗ್ತಾಳೆ. ಕಾವ್ಯ ಬೆಡ್ರೂಮ್ನಲ್ಲಿ ಓಪನ್ ಮಾಡಿದ್ರೆ ಡಾರ್ಕು. ಕಾವ್ಯ ಬೆಡ್ರೂಮ್ ಲೈಟ್ ಎಲ್ಲ ಆಫ್ ಆಗಿರುತ್ತೆ. ನೋಡ್ತಾಳೆ, ಬೆಡ್ ಮೇಲೆ ಕಾವ್ಯ ಮಲ್ಕೊಂಡಿಲ್ಲ, ಎಲ್ಲೂ ಕಾಣಿಸ್ತಾ ಇಲ್ಲ. ಕಾವ್ಯ ವೇರ್ ಆರ್ ಯು, ಎಲ್ಲಿದ್ಯಾ ಅಂತ ಹೇಳಿ ಕೂಗ್ತಾಳೆ. ಸೊ ಕಾವ್ಯದಿಂದ ಏನೂ ಸೌಂಡ್ ಬರೋಲ್ಲ. ಬಟ್ ಸ್ವಲ್ಪ ಸೈಲೆಂಟಾಗಿ ಕೇಳಿಸ್ಕೊಂಡಾಗ ಯಾವುದೋ ಪಿಸು ಧ್ವನಿ, ವಿಸ್ಪರ್ ಸೌಂಡ್ ಕೇಳ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಅವಳಿಗೆ. ಸೊ ಆ ಸೌಂಡ್ ಬರ್ತಾ ಇರೋದು ಅವಳ ರೂಮ್ ಕಬೋರ್ಡಿಂದ, ಲೈಕ್ ಕಾವ್ಯ ರೂಮಿನ ಕಬೋರ್ಡಿಂದ ಸ್ವಲ್ಪ ಓಪನ್ ಆಗಿದೆ ಕಬೋರ್ಡು. ಸೊ ಅದರೊಳಗಿಂದ ಸೌಂಡ್ ಬರ್ತಾ ಇದೆ, ಉಸಿರಾಡ್ತಾ ಇರೋವಂಥದ್ದು.